ಮಾಡಿರಿ, ಟೈಮ್ ಕೊಟ್ಟದ, ಚೆನ್ನಾಗಿ ಬಿಡಿಸ್ರಿ, ತಿಳ್ಕೊಂಡು ಮಾಡಿರಿ. ಇಂಥ ಗಣಿತಗಳನ್ನು ಕಲಿಯೋದರಿಂದ ನಾಳೆ ನಿಮಗೆ SSLC ಒಳಗೆ ಅತಿ ಪರ್ಫೆಕ್ಟ್ ಆಗಿಬಿಡ್ತೀರಿ ನೀವು. ಇದು ಎಲ್ಲ ಇದು 5, 6, 7, 8, 9, 10 ಎಲ್ಲ 10th ತನಕ ನಿಮ್ಗೆ ಅಭ್ಯಾಸ ಬರ್ತದೆ. ಬರೀ ನವೋದಯ ಸೈನಿಕ್ ಸ್ಕೂಲ್ ಒಂದೇ ಇಲ್ಲಿದ್ರಾಗ ನಿಮಗೆ ನವೋದಯಕ್ಕೆ ಎಷ್ಟು ಕೇಳ್ತಾನೆ ಅಷ್ಟೆಲ್ಲ ಅಭ್ಯಾಸ. ಈಗ 15 JNV NCB 1ರಿಂದ 15 ಚಾಪ್ಟರ್ ಏನವಲ್ಲ, ಅದರಾಗ ಎಲ್ಲ ಗಣಿತಗಳು ನವೋದಯದಾಗ ಬಿಡ್ತಾವೆ. ಅದ್ರಾಗ ಅವ್ರು ಎಷ್ಟು ಹೇಳ್ಯಾರ ಅಷ್ಟೇ ಆಯ್ಕೆ. ಪಿಕ್ಟೋಗ್ರಾಫನ್ನು ಮಾಡಿ ಹಾಕ್ತದೆ. ಪಿಕ್ಟೋಗ್ರಾಫ್ ಹಾಕಿದಾಗ ಅದಕ್ಕೂ NCBನೇ ಅಂತ ಕೊಟ್ಟಿರ್ತದೆ. ಆ NCBಗಳನ್ನು ನೀವು ಅಭ್ಯಾಸ ಮಾಡಿದಿರಿ ಅಂತಂದ್ರೆ ನವೋದಯ. ಈಗ ಇದು ವೃತ್ತದ ವಿಸ್ತೀರ್ಣ, ಇದು ಕಂಡು ಹಿಡಿಬೇಕಾಗ್ಯದ. ನಿಮಗೆ ತ್ರಿಜ್ಯಬೇಕಾಗ್ಯದ. ತ್ರಿಜ್ಯ ಪರದಿ ಒಳಗೆ ಹೋಗಿ ಕೂತದ. ಆ ಪರದಿ ಒಳಗಿನ ತ್ರಿಜ್ಯನ ನಾವು ತಗೋಬೇಕಾದ್ರೆ ಸೂತ್ರ ಏನು ಅದು ಮೊದಲು ನಿಮ್ಗೆ ಗೊತ್ತಿರ್ಬೇಕು. ನೋಡ್ರಿ, ಪರಿಧಿ ಕೊಟ್ಟಾನ ಅಂದ್ರೆ ಬರೋಬ್ಬರಿ ಚಿಕ್ಕ ಪರಿಧಿ ಹೋಗ್ಬೇಕು. ಅದನ್ನು ಹಚ್ಕೊಳ್ಳೋಂಥ ಪದ್ಧತಿಯನ್ನು ಕಲಿಬೇಕು ನೀವು. ಪರಿಧಿ ಕೊಟ್ಟಾನ ಅಂದ್ರೆ ಬರೋಬ್ಬರಿ ಬಲಕ್ಕೆ ನೀವು ಪರಿಧಿ ಬರಬೇಕಾದ್ರೆ ಪರಿಧಿಯ ಸೂತ್ರವನ್ನು ಬರೀರಿ. ಓಕೆ, 2 ಗುಂಡ್ಲೆ ಏನು ತ್ರಿಜ್ಯ ಗುಂಡ್ಲೆ ಪಾಯ್ ಅಂದ್ರೆ 22/7. 2 ಗುಂಡ್ಲೆ ತ್ರಿಜ್ಯ ಗುಂಡ್ಲೆ ಪಾಯ್ ಅಂದ್ರೆ ಏನು ಪರಿಧಿ. ಈ ಸೂತ್ರ ನಿಮ್ಗೆ ಗುರ್ತಿತ್ತು ಅಂತಂದ್ರೆ ನಿಮಗೆ ಈಸಿಯಾಗಿ ಏನು ಕಂಡು ಹಿಡಿತೀರಿ? ಈಗ ನೀವು ತ್ರಿಜ್ಯ ಕಂಡು ಹಿಡಿತೀರಿ. 2 ಬಂತಂದ್ರೆ ನಿಮ್ಮ ತ್ರಿಜ್ಯ ಹೊರಗೆ ಬರ್ತದ ನೋಡ್ರಿ ನೀವು ಹೆಂಗೆ ಬರ್ತದ. ಈ ತ್ರಿಜ್ಯಕ್ಕೆ X ಹಾಕೋರಿ. 2 ಗುಂಡ್ಲೆ X ಗುಂಡ್ಲೆ 22/7. 22/7 ಬರೋಬ್ಬರಿ ಪರಿಧಿ 79.2. ಇವೆಲ್ಲ ಗೆರಿ ಮೇಲೆ 22 44 ಅಪಾನ್ 7x = 79.2. x ಬರೋಬ್ಬರಿ 79.2 / 10. ಸ್ಥಾನ ಬೆಲೆ ನೋಡ್ರಿ, ಸ್ಥಾನ ಬೆಲೆ ಹಾಕಬೇಕು. ಭಾಗಾಕಾರ ಗುಣಾಕಾರ ಇರ್ತದೆ. ಇದು ಚಿಕ್ಕ ಹೋತಂದ್ರೆ ಏನಾಗ್ಬಿಡ್ತದೆ? ಭಾಗಾಕಾರ ಆಗಿಬಿಡ್ತದ. 44/7. ಆಯ್ತಾ? ಈಗ x ಬರೋಬ್ಬರಿ 79.2 ಆತು. ಯಾಕಂದ್ರೆ 10 ಹಾಕಿರಿ ತಳಗ ಗುಂಡ್ಲೆ ಮ್ಯಾಲ 7 ತಳಗ 44. ನೋಡಿ, ಈಗ ಡೈರೆಕ್ಟ್ ಆಗಿ ನೀವು ಬಾಗ್ ಹೊಡಿಬೇಕಾಗಿತ್ತು ಅಂತಂದ್ರೆ ಎಷ್ಟಲ್ಲೇ ಬಾಗ್ ಹೋಗ್ತದ. ಪ್ರಯತ್ನ ಮಾಡಿ ನೋಡ್ರಿ. ನಿಮ್ಮ ಕರ್ತ ಹೊಡಿಲಿಕ್ಕೆ ಟೈಮ್ ಕೊಟ್ಟಿರ್ತೀವಿ ನಾವು. ಚಂದಾಗಿ ನೋಡ್ಕೊರಿ, ತಪ್ಪಬಾರ್ದು. ನೋಡಿ, ಈಗ ಹೆಂಗ್ ಈಸಿಯಾಗಿ ಇದನ್ನು ಹೊಡಿಬೇಕನ್ನು ತೋರಿಸ್ತೀನಿ. 44 ಒಂದಲೇ 44. ಈ 79ರೊಳಗೆ ನೀವು 44 ಕಳೀರಿ. 9 4 ಆದ್ರೆ 5, 7 4 ಆದ್ರೆ 3. 1ರಲ್ಲಿ ಹತ್ತಿದ ನೆನ್ಪಿಟ್ಕೋರಿ. ಈಗ 2 ತಗೋರಿ. ಈಗ ನೋಡ್ರಿ 4 ಇಲ್ಲಿ ಏನಾಗ್ಯದ ನೋಡ್ರಿ. 4 3 4 9 4 8. ಈ 44ಕ್ಕೆ 35ಕ್ಕೆ 4 8 ಹತ್ತದ. 44 8ಲೆ 352. ನೋಡ್ರಿ, ಬಾಗ್ಸೋ ಪದ್ಧತಿ ನೋಡ್ರಿ. ಈ 44ನ್ನು ನೀವು ಹೆಂಗೆ ಬಾಗ್ಸೋದು ಇನ್ನೊಂದ್ಸಲ ತಿಳಿಸ್ತೀನಿ. 79ಕ್ಕೆ 44 ಒಂದಲ್ಲೇ ಇತ್ತು. 44 ಇಟ್ರಿ 35 ಬಂತು. ಆ 2 ತಗೊಂಡ್ರಿ. ಈ 4ರ್ಲೆ ಬರೀ ಒಂದು 4ರ್ಲೆ ಬಾಗ್ಸಿದ್ರಿ 35. 4 8ಲೆ 32 ಆಗ್ತದೆ. 4 9ಲೆ 36 ದೊಡ್ಡದಾಗ್ತದೆ. 4 8ಲೆ ಇಡ್ರಿ. 8 44ಲೆ 352 ಅಂದ್ರೆ 44 ಒಂದಲೇ 44. ತಿಳಿತಲ್ಲ? ಈಗ ಮ್ಯಾಲೆ ಹತ್ತದ ತಳಗ ಹತ್ತದ ಅಂದ್ರೆ ಅದನ್ನ ಕೆಡ್ಸೋರು. 18 7 126 / 10.
ಈಸ್ ಈಕ್ವಲ್ ಟು ಎಷ್ಟು ಬರ್ತದ 12.6 ತ್ರಿಜ್ಯ ಬಂತು. ನೋಡಿ, ಇಷ್ಟು ಇಂಥ ಗಣಿತಗಳನ್ನು ಕಲಿಬೇಕು ನೀವು. 12.6 ತ್ರಿಜ್ಯ ಬಂತು. ವೃತ್ತದ ವಿಸ್ತೀರ್ಣ ಬರೋಬರಿ, ಈಗ ತ್ರಿಜ್ಯ ಬರೋಬರಿ 12.6. ವೃತ್ತದ ವಿಸ್ತೀರ್ಣ ಈ ಕಡೆ ಬರ್ಕೋಬೇಕು. ವೃತ್ತದ ವಿಸ್ತೀರ್ಣ ಬರೋಬರಿ, ವೃತ್ತದ ವಿಸ್ತೀರ್ಣ ಬರೋಬರಿ, ವೃತ್ತದ ವಿಸ್ತೀರ್ಣ ಬರೋಬರಿ ಎಷ್ಟು? ವೃತ್ತದ ವಿಸ್ತೀರ್ಣದ ಸೂತ್ರ ಏನು? ಪಾಯ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 22.7 ಗುಂಡ್ಲೆ 12.6 ಗುಂಡ್ಲೆ 12.6. ಇದರ ಸ್ಥಾನ ಮೇಲೆ 10 ತಳಕ್ ಕೊಡ್ರಿ, ಇದರ ಸ್ಥಾನ ಮೇಲೆ 10 ಕೊಡ್ರಿ. ಇದನ್ನ ಮರಿಬೇಡ್ರಿ ನೀವು. ತಿಳಿತಲ್ಲ? 7ರಲ್ಲೇ ಭಾಗ ಹೋಗ್ತದ ನೋಡ್ರಿ. 12ಕ್ಕೆ 7 1 7 ಎಷ್ಟು ಉಳಿತು? 5 ಉಳಿತು. 7 8 56. 7 1 7 8 56. 22ಕ್ಕೆ 8ಕ್ಕೆ ಗುಣಾಕಾರ ಮಾಡ್ರಿ. 8 2 16, 8 2 16, 1 17, 126 ಗುಣಾಕಾರ ಮಾಡ್ರಿ. ಟಫ್ ಆದ್ರೂ ಪರವಾಗಿಲ್ಲ, ಗಣಿತ ಮಾಡಲೇಬೇಕು, ಕಲಿಬೇಕಿಂತ ಗಣಿತಗಳನ್ನು. ಇಂಥ ಗಣಿತಗಳನ್ನ ಕಲಿಯೋದ್ರಿಂದ ಏನಾಗ್ತದ, ಮನುಷ್ಯಾಗ ಏನಾಗ್ತದ, ನಾಲೆಜ್ ಜಾಸ್ತಿ ಬರ್ತದ. ವಿದ್ಯೆ ಇದ್ದರೆ ಮನುಷ್ಯದ ಬೆಲೆ ಬಹಳ. ಎಲ್ಲ ಕಲಿಬೇಕು, ಈ ಭಾವನೆ ಇರ್ಬೇಕು. ಎಷ್ಟು ನಾವದಕ್ಕೆ ಅಷ್ಟೇ ಮಾಡ್ರಿ, ಕವರ್ ಮಾಡ್ರಿ. ಪರೀಕ್ಷೆ ಟೈಮ್ದೊಳಗಾಗಿ ಅವ್ರು ಕೇಳಿದಂಥ ಅಭ್ಯಾಸನ NCB ಅಂದರೆ ನವೋದಯದ ಬೇಸಿಕ್ ಸ್ಟಡಿ ಅನ್ನೋದಲ್ಲ, ಅವೆಲ್ಲ ಚಾಪ್ಟರ್ಗಳದಾಗ ಎಲ್ಲ ನವೋದಯದ ಅಭ್ಯಾಸಗಳು ಸಿಗ್ತಾವ. ಅದರಾಗ ಅಷ್ಟು ಕಡಿಮೆ ಮಾಡ್ಯಾರ, ಇದ್ದುದವ ನಮ್ಮ ಮೊದಲೇ. ಅವ್ರು ಏನು ಕೇಳ್ತಾರೆ ಎಲ್ಲ ಅಭ್ಯಾಸ ಸಂಗ್ರಹ ಮಾಡಿನ ನಾ ಬಿಡುವಲ್ಲ. ಚಳಬಡಿ ಬಿಡುವಲ್ಲ, ಕಾಲ ಅವಾನಿ ಬಿಡುವಲ್ಲ, ಉಳಿದ್ರೆ ಅವಲ್ಲ. ದಶಮಾಂಶ, ಮೂಲಕ್ರಿಯೆಗಳು, ಸರಳೀಕರಣಗಳು ಅವೆಲ್ಲ ನಿಮಗೆ NCB ಒಳಗೆ ಸಿಗ್ತಾವ. ನಿಮಗೆ ಪ್ಲೇಸ್ಟೋರ್ದಾಗ ಹೋರಿ, ಅಲ್ಲಿ ಹೋಗಿ ನೀವು ಆಯಾ ಅಭ್ಯಾಸಗಳನ್ನು ಇಷ್ಟು ರಿವಿಷನ್ ಆಗ್ತದೆ, ನಿಮಗೆ ಇಷ್ಟು ಹೆಲ್ಪ್ಫುಲ್ ಅದ. ಇದು ರಿವಿಷನ್ ಮಾಡ್ರಿ ನೀವು. ಬರೀ ಇವತ್ತು ಶೇಕಡ ಲೆಕ್ಕ ನೋಡ್ಬೇಕಾಗಿದೆ. ಶೇಕಡ ಫೈಲ್ ತೆಗೆದ ಕ್ವೆಶ್ಚನ್ ಬರೀ ನೋಡ್ಕೊತ ಕೂತ್ಬಿಡ್ರಿ ನೀವು ಯೂಟ್ಯೂಬ್ದಾಗ. ನೋಡ್ರಿ ಎಷ್ಟು ಇದ್ರದ್ದು ಉಪಯೋಗ ಅದ ಅನ್ನೋದು. ಉಪಯೋಗ ಮಾಡಿಕೊಳ್ಳುವರ ತಲೆ ಹುಷಾರಿರ್ಬೇಕು ಮೊದಲ. ಇದನ್ನ ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ಮೊದಲ. ಅದು ನೀವು ವಿಚಾರ ಮಾಡಿ ನೀವು ಅದನ್ನು ಉಪಯೋಗ ಮಾಡ್ರಿ. ನೋಡ್ರಿ, ಅವ್ರೇನು ಕೇಳ್ಯಾರ, ವೃತ್ತದ ತ್ರಿಜ್ಯ ತೆಗೆದು ಇವ್ರಿಗೆ ಬರ್ತದೋ ಇಲ್ಲೋ, ಇವೆಲ್ಲ 10ಕ್ಕೆ ಇವು ಗಣಿತವು. 8ಕ್ಕೆ 10ಕ್ಕೆ. ಈಗ ನೀವು 5ನೇ ಟೇಕೆ ಅವಾಗ ಕೇಳ್ತಿದ್ರು ಮೊದಲು. ಎಷ್ಟು ಅಭ್ಯಾಸ ಟಫ್ ಕೇಳ್ತಿದ್ರು ವಿದ್ಯಾರ್ಥಿಗಳಿಗೆ ನಾವು ತಿಳ್ಕೊರಿ. ಈಗಾದ್ರೆ ನಾವು ಮಕ್ಕಳಿಗೆ ಮನವೊಲಿಸಿ ಅವ್ರಿಗೆ ಹುರುಪು ತುಂಬಿ ಈ ಅಭ್ಯಾಸಗಳನ್ನು ತಲೆ ತುಂಬ್ರಿ ನೀವು. ಅವ್ರಿಗೆ ಹತ್ತದವು ಡೊಂಬರ ಮಕ್ಕಳು ತಂತಿ ಮೇಲೆ ತಿರುಗಾಡ್ತಿರ್ತಾವ. ನಮ್ಮ ಮಕ್ಕಳು ತಿರುಗಾಡ್ತಾವ ನೋಡ್ರಿ, ಬೀಳ್ತಾರೆ. ಯಾಕೆ? ಪ್ರಾಕ್ಟೀಸ್ ಇಲ್ಲ. ಪ್ರಾಕ್ಟೀಸ್ ಡೊಂಬರ ಮಕ್ಕಳು ಪ್ರಾಕ್ಟೀಸ್ ಮಾಡಿಸ್ತಾರ, ತಂತಿ ಮೇಲೆ ತಿರುಗಾಡ್ತಾರ, ಉಪಜೀವನ ಮಾಡ್ಕೊತಾರ. ಕುಂಬಾರ ಮನೆ ನೋಡ್ರಿ, ಸಣ್ಣ ಸಣ್ಣ ಮಕ್ಕಳುಗಳೆಲ್ಲ ಗಣಪತಿ ಮಾಡ್ತಿರ್ತಾರ. ನೋಡಿ ನೋಡಿ ಕಲಿತಿರ್ತಾವ ಮಕ್ಕಳು. ಹೇಳ್ತಿರ್ತಾರೆ, ಕಾಲು ಮಾಡಿಕೊಡು, ಕೈ ಮಾಡಿಕೊಡು, ಸೊಂಡಿ ಮಾಡಿಕೊಡು. ಪ್ರತಿಯೊಂದು ಬಿಡಿ ಭಾಗಗಳನ್ನು ಕಲಿಸ್ಕೋತ ಅವ್ರು ಗಣಪತಿ ಮಾಡೋದನ್ನೇ ಕಲಿಸ್ಬಿಡ್ತಾರೆ. ಒಮ್ಮೆ ಗಣಪತಿ ಮಾಡೋದಿಲ್ಲ ಅವರು. ಹಾಗೆ ವಿದ್ಯೆ ಅನ್ನೋದನ್ನು ಹಾಗೆ. ಯಾವುದೇ ಡಿಫಿಕಲ್ಟ್ ಅಭ್ಯಾಸನ ಮಕ್ಕಳಿಗೆ ಪ್ರೆಷರ್ ಮಾಡಲಾರ್ದ ಅವಕ್ಕೆ ಕುಶಲೋಪರಿದೆಯಿಂದ ಅಂದ್ರೆ ಖುಷಿನ ಬರಲಿಲ್ಲ ಬೇಡ, ನಾಳೆ ಇಷ್ಟು ತಿಳ್ಕೊಂಡಿಲ್ಲ. ಅವೇನು ಮಾಡ್ತಾನೆ ಮರುದಿವಸ ಇಲ್ಲಿ ತನಕ ನಾ ಹೇಳ್ತೇನೆ ಅಂತ ಮುಂದಿನ ಒಂದು ಸ್ಟೆಪ್ ಮತ್ತೆ ತಲೆಗೆ ಇಟ್ಕೋತಾನೆ. ಮುಂದಿನ ಸಲ ಆದಾಗ ಮತ್ತೊಂದು ಸ್ಟೆಪ್ ತಲೆಗೆ ಹಾಕೋತಾನ. ಆದ್ರೆ ಮಗುವಿಗೆ ಭಯದಿಂದ ವಿದ್ಯಾರ್ಜನೆ ಆಗಬಾರ್ದು. ಶಿಕ್ಷೆಯೊಂದಿಗೆ ವಿದ್ಯಾರ್ಜನೆ. ಅವ ಕಲಿಯಲಿಲ್ಲ, ಬಿಟ್ಟು ಬಿಡು. ನೋಡಪ್ಪ ನಾನು ಮಾಡಕ್ಕಂತ ನಾ ಹಿಂಗೆ ಮಾಡ್ತೀನಿ. ಈಗ ನೋಡಿ, 6 6 36 ಕೈಲ ಬಂತು 3, 6 7 42, 1 3 45 ಕೈಲ ಬಂತು 4, 6 1 6 6 1 4 10 ಗುಂಡ್ಲೆ 12 6 72 7,
12 ಏಳು 84, 1 6 90, 91 ಕೆಲವತ್ತು 9, 12 ಒಂದಲೇ 12, 1 9, 21, 6 7 1 2 2 ಬರೋಬರಿ. 2 2 1 7 6 ಡಿವೈಡೆಡ್ ಬೈ 10 10 100 ಈಕ್ವಲ್ ಟು 221. 2 0 1 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ಚದರ ಸೆಂಟಿಮೀಟರ್. ಒಮ್ಮೆ ಗುಣಾಕಾರದಾಗ ತಪ್ಪಿರ್ತದ, ನಾ ಚೆಕ್ ಮಾಡ್ತಾನೆ. ಚೆಕ್ ಮಾಡಿದಿಂದ ವಿಡಿಯೋ ತೆಗಿತಾನೆ. ಅಲ್ಲಿ ತನಕ ನೀವು ಚೆಕ್ ಮಾಡ್ರಿ, ನೋಡ್ಕೋರಿ. ಗಣಿತನ್ನ ಸರಿಯಾಗಿ ನೋಡ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೋರಿ. ಕರೆಕ್ಟ್ ಅದ. ಎಲ್ಲರೂ ಈ ಕಚ್ಚಾ ಎಲ್ಲ ತೆಗೆದಿರ್ತೀವಿ. ಗಣಿತ ಚಂದ ಕಾಣಿಸ್ಬೇಕಾಗ್ತದ. ಇಂಥ ಗಣಿತಗಳನ್ನು ನೋಡಿ ಕಲೀರಿ ನೀವು. ನೋಡ್ರಿ, ಇಂಥ ಬಿರಿ ಬಿರಿ ಲೆಕ್ಕ ಇನ್ನ ಬಿರಿ ಹಾಕಿಲ್ಲ ನೋಡು ಸರ್, ನಾ ಕಲಿಬೇಕು ಅನ್ನೋದು ಬರ್ಬೇಕು ನಿಮ್ಮ ತಲೆ, ಅಂದ್ರೆ ಸರಳ ಆಗ್ತದೆ. ಇಷ್ಟ ನ್ಯಾಚುರಲ್ ವಿಡಿಯೋ ಕ್ಲಾಸನ್ನು ಕಷ್ಟಪಟ್ಟು ನೋಡ್ರಿ. ಒಂದು ವಿಷಯ ಹೇಳ್ತಾನು. ಯೂಟ್ಯೂಬ್ದಾಗ ನನಗೊಂದು ಪ್ರಾಬ್ಲಮ್ ಆಗೈತಿ. ಯೂಟ್ಯೂಬ್ದಾಗ ನಿರಾಶೆ ಆಗಿ ಕೂತಿದ್ದೆ. ಅವರೇ ಎಲ್ಲ ರಿಪೇರಿ ಮಾಡಿಬಿಟ್ರು ಅದನ್ನು. ಅವ್ರಿಗೆ ಧನ್ಯವಾದಗಳು. ಅವರಿಗೆ ನನ್ನ ಅನಂತ ನಮಸ್ಕಾರಗಳು. ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ನಡೆಸುವಂಥ ಅಧಿಕಾರಿಗಳಿಗೆ ನನ್ನ ಪ್ರೀತಿಯ. ಇಷ್ಟು ಗಣಿತ ಹಾಕಿನು ಏನಿದು ಹಿಂಗ್ಯಾಕೆ ಬರ್ಲಿಕ್ಕೆ ಹತ್ತದಿದು ಅಂತ ತಿಳ್ಕೊಂಡು ನನಗೆ ಮಾನಸಿಕ ಆಗಿತ್ತು. ಅದು ಅವರೇ ತಿದ್ದುಪಡಿ ಮಾಡಿಬಿಟ್ರು. ನೋಡ್ರಿ, ಈಗೆಲ್ಲ ಬಂದ್ಬಿಟ್ಟು. ಮೊದಲು ವ್ಯೂವರ್ಸ್ನ ಅಂಕಿ ಹೆಸರು ಬರ್ತಿದ್ದಿಲ್ಲ. ಏನೋ ಆಯ್ತು ಅದಕ್ಕೆ ಯೂಟ್ಯೂಬ್ ಅಂದೆ. ಮತ್ತು ಪುನಃ ಹಾಕಬೇಕಲ್ಲ 4000 ವಿಡಿಯೋಗಳನ್ನು. ಅನ್ಗೊಡದ ನನಗೆ ಟೆನ್ಷನ್ ಫ್ರೀ ಮಾಡಿದರು. ಅವ್ರಿಗೆ ಧನ್ಯವಾದಗಳು ಯೂಟ್ಯೂಬ್ದವ್ರಿಗೆ. ಹಾಗೆ ಯೂಟ್ಯೂಬ್ದವ್ರ ಕಾಳಜಿ ಇರಲಿ, ಏನೋ ವಿದ್ಯಾರ್ಥಿಗಳು ಒಂದು ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾ ಇದ್ದೀನಿ. ಇದರದ್ದು ಉಪಯೋಗ ಎಲ್ಲರಿಗೂ ಆಗಲಿ, ನಮಗೂ ಉಪಯೋಗ ಆಗಲಿ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಒಂದ್ಸಲ ತಿಳಿಸಿ ಹೇಳ್ತಾನು. 79.2 ಸೆಂಟಿಮೀಟರ್ ಪರಿಧಿಯುಳ್ಳ ವೃತ್ತದ ತ್ರಿಜ್ಯದ ಅಳತೆ ಹಾಗೂ ಕ್ಷೇತ್ರಫಲವನ್ನು ಕಂಡುಹಿಡಿಯಿರಿ. ಇದು ತ್ರಿಜ್ಯ. ಈಗ ಒಂದು ವಿಷಯ ಏನದ ಅಂದ್ರೆ, ಪರಿಧಿ ಕೊಟ್ಟಾನ, ನೀವು ಪರಿಧಿ ಸೂತ್ರ ಹಾಕೊಂಡು ಪರಿಧಿಯನ್ನು ಇಲ್ಲಿ ತುಂಬಿಕೊಂಡು ಬಿಡಬೇಕು. ತ್ರಿಜ್ಯಕ್ಕೆ ಎಕ್ಸ್ ಹಾಕೊಂಡು ಬಿಡ್ರಿ. ಮೇಲಿನ ಪದ 44 7 ಎಕ್ಸ್ ಈಕ್ವಲ್ ಟು 79.2. ಎಕ್ಸ್ ಬರಬೇಕಾದ್ರೆ 79 ಬಿಂದು ಸ್ಥಾನದಲ್ಲಿ 10 ಭಾಗಲೇ ಚಿಹ್ನಕ್ಕೆ ಭಿನ್ನಾಂಶ ಇಡ್ರಿ. ಭಿನ್ನ ರಾಶಿ ಒಳಗೆ ನೀವು ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಬರಲ್ಲ. ಗುಣಕ ವಿಲೋಮ ವೃತ್ಕ್ರಮ ರೂಪ ಮಾಡಬೇಕಾಗ್ತದ. 792 10 ಇಂಟು ಮೇಲೆ 7 ತಳ 44 44 ಅಂದರೆ 44 18 18 726. ಈ 10 ಇಲ್ಲಿ ಇಟ್ಟದಕ್ಕೊಂದು ಸ್ಥಾನ ಕೊಟ್ಬಿಟ್ರಿ. ಇದು ತ್ರಿಜ್ಯ. ತ್ರಿಜ್ಯದ ಅಳತೆ 12.6 12.6. ವೃತ್ತದ ವಿಸ್ತೀರ್ಣ ಬರೋಬ್ಬರಿ ಎಷ್ಟು? πr² ಅಂದ್ರೆ ಏನು ಅಂದ್ರೆ 22 r ಅಂದ್ರೆ ತ್ರಿಜ್ಯ. ತ್ರಿಜ್ಯ ತ್ರಿಜ್ಯ ಅದನ್ನು ಗುಣಾಕಾರ ಮಾಡಿದರೆ 22 176. 10 10 100 ಇಟ್ರಿ. 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು 221.76 ಚದರ ಸೆಂಟಿಮೀಟರ್. ಇದು ಉತ್ತರ ಬಂದಿತ್ತು ಅಂದ್ರೆ ರೈಟ್ ಹಾಕೋರಿ, ಫೇರ್ದಾಗ ಬರ್ಕೋರಿ, ಸಬ್ಸ್ಕ್ರೈಬ್ ಆಗ್ರಿ, ಕಾಳಜಿ ಮಾಡ್ರಿ. ಇದು ನ್ಯಾಚುರಲ್ ವಿಡಿಯೋ ಕೋಚಿಂಗ್ ಕ್ಲಾಸ್. ನನಗೆ ಈ ಕರೋನಾದಿಂದ ನಾನೇ ಅಭ್ಯಾಸ ಮಾಡ್ಲಿಕ್ಕೆ ಹತ್ತಲ್ಲ. ಇಷ್ಟು ವಯಸ್ಸಾಗ್ಯದಂದ್ರೆ ಗಣಿತಗಳು ಬರ್ಲಿಕ್ಕೆ ಹತ್ತು. ವಯಸ್ಸಕ್ಕೆ ಏನು ಲಿಮಿಟ್ ಇಲ್ಲ. ಅಭ್ಯಾಸ ತಿಳಿತದ, ಅಭ್ಯಾಸ ನೆನಪು ಉಳಿತದ. ಲೆಕ್ಕ ತಪ್ಪಲಾರ್ದಂಗೆ ಮಾಡ್ತೀನಿ. ನೀವು ಹಂಗೆ ಮಾಡ್ರಿ, ರಿಸಲ್ಟ್ ಆಗ್ರಿ, ಒಳ್ಳೆ ಹುದ್ದೆದಾಗ ಸೇರ್ಕೊರಿ. ಬ್ಯಾಂಕಿನ ಪರೀಕ್ಷೆದ ಪಾಸ್ ಆಗ್ತಕ್ಕಂಥ ಕೆಲವೊಂದು ರೀಸನಿಂಗ್ಗಳನ್ನು ನಿಮಗೆ ಈಗ ಆಲ್ರೆಡಿ ಯೂಟ್ಯೂಬ್ದಾಗ ಭಾಳ ಜನ ಹಾಕಿದ್ದಾರೆ. ಭಾಳ ಹೆಲ್ಪ್ಫುಲ್ ನೋಡ್ರಿ. ಅವಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವು ನೋಡ್ರಿ, ಅದು ಇದ್ರದ್ದು ಶಿವಮೊಗ್ಗ ದಾವಣಗೆರೆ ಹತ್ತಿರ ಒಂದು ಹಳ್ಳಿ ಅದ, ಶ್ರೀವತ್ಸ್ ಅಂತ ಸರ್ ಭಾಳ ಚಲೋ ಕ್ಲಾಸ್ ನಡೆಸ್ಯಾರ. ಅದನ್ನು ನೋಡ್ರಿ. ನನಗೆ ಭಾಳ ಲೈಕ್ ಆಗ್ಯದ ಅವ್ರು ಹೇಳುವಂಥ ಸ್ಟೈಲು, ಅವ್ರ ಪದ್ಧತಿ. ಶ್ರೀವತ್ಸ ಸರು ಭಾಳ ಚಂದ ಮಕ್ಕಳ ಜೊತೆ ಮಕ್ಕಳಾಗಿ ತಿಳಿಸ್ತಾರ.
ನನಗೊಂದು ಸ್ವಲ್ಪ ನಗುಮುಖ ಕಡಿಮೆ. ಅವ್ರು ಹೇಳ್ತಾರೆ ನಾನು ಅಕ್ಷರದ ಹುಡುಗಿಲ್ಲ ಅಂತ ಅವ್ರು ಹೇಳ್ತಾರೆ, ನಾನು ನಗ್ತೀನಿ. ನಂದು ನಗುಮುಖ ಇಲ್ಲ ಅಂತ ತಿಳ್ಕೊಂಡು ನಾ ಅಂದಾಗ ಅವ್ರು ನಗ್ತಾರೆ. ಹಿಂಗೆ ಎಲ್ಲರೂ ಕೂಡಿ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ಯೂಟ್ಯೂಬರ್ಸ್ಗಳಿಗೆ ಎಲ್ಲರಿಗೂ ಹೆಲ್ಪ್ ಮಾಡಿರಿ, ಸಹಾಯ ಮಾಡಿರಿ, ನಮಗೂ ಮಾಡಿರಿ. ಎಲ್ಲರೂ ಕಲೀರಿ, ಎಲ್ಲರೂ ಶಣ್ಯರಾಗಿರಿ. ಇವತ್ತು ನಾವು ಸ್ವಪ್ರಯತ್ನದಿಂದ ಅಭ್ಯಾಸ ಕಲಿಯುವಂಥ ಒಂದು ಸಂದರ್ಭ ಬಂದು ಒದಗ್ಯದ. ಯಾಕೆ ಬಂದದಂತ ಅದನ್ನು ತಿಳಿಸಿ ಹೇಳೋದಲ್ಲ. ನಮ್ಗಿಂತ ಶಣ್ಯರು, ಶಿಕ್ಷಕರು, ಪಾಲಕರು ಇದ್ದೀರಿ. ಇದನ್ನು ಉಪಯೋಗ ಮಾಡ್ಕೊಳ್ರಿ. ಚಂದಂಗೆ ಇಂಥ ಅಭ್ಯಾಸ ನಿಮಗೆ ಸಿಗೋದಿಲ್ಲ. ಯೂಟ್ಯೂಬ್ಗೆ ಹಂಗೆ ಲಕ್ಷ್ಯ ಇರಲಿ ಎಲ್ಲರದು. ಥ್ಯಾಂಕ್ ಯು ಬೈ. ಚಂದಂಗೆ ಫೇರ್ದಾಗ ಬರ್ಕೊರಿ.